ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ನಿನ್ನೆ ನಾನು ಸ್ಟೋರಿ ಹಾಕಿದ್ದೆ ಇನ್ಸ್ಟಾದಲ್ಲಿ, ಬ್ಲಾಗ್ ಮಾಡ್ಲಾ ಬೇಡ ಅಂತ. ಅದಕ್ಕೆ ಕೆಲವರು ಎಸ್ ಅಂದ್ರೆ, ಇನ್ ಕೆಲವರು ನೋ ಅಂತ ಹೇಳಿದ್ರು. ಇಟ್ಸ್ ಓಕೆ, ಲೈಫ್ ಅಂದ್ಮೇಲೆ ಪಾಸಿಟಿವ್ ಅಂಡ್ ನೆಗೆಟಿವ್ ಇದ್ದಿದ್ದಲ್ವಾ. ನಾನಂತೂ ಪಾಸಿಟಿವ್ ಆಗಿ ತಗೊಂಡಿದ್ದೇನೆ. ಸೊ ಟುಡೇ ಐ ಸ್ಟಾರ್ಟ್ ಮೈ ನ್ಯೂ ಜರ್ನಿ. ಏನ್ ಗೊತ್ತಾ ಫ್ರೆಂಡ್ಸ್, ನಾಳೆ ನಮ್ಮೂರಿನ ದೇವ್ರ ಮನೆಯಲ್ಲಿ ವಾರ್ಷಿಕ ವರ್ಧಂತಿ ಉತ್ಸವ ಇದೆ. ಇವತ್ ಸಂಜೆಯಿಂದಾನೇ ಪೂಜೆ ಸ್ಟಾರ್ಟ್. ಸೊ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ವಹಿಸಿದ್ದಾರೆ. ನಮ್ ಪಪ್ಪಂಗೆ ಅಶ್ವತ್ ಕೊಡಿ ತರ್ಲಿಕ್ಕೆ ಹೇಳಿದ್ರು. ಅದ್ನ ತರೋಣ ಅಂತ ಹೋಗ್ತಿದ್ರು. ಇದೆಲ್ಲ ನಮ್ದೇ ತೋಟ ಫ್ರೆಂಡ್ಸ್. ತೋಟ ಏನೋ ಹೌದು, ಆದ್ರೆ ಫಲ ಮಾತ್ರ ಇಲ್ಲ. ಈ ಸಲ ಕಡಿಮೆ ಇದೆ. ನೋಡುವ, ಇದ ಹೊಳೆ, ನೀರಿಲ್ಲ, ಬತ್ತೋಗಿದೆ. ಸ್ವಲ್ಪ ಸ್ವಲ್ಪನೇ ನೀರಿದೆ ನೋಡಿ. ಕಾಲು ಪೂರ್ತಿ ಮುಳುಗಲ್ಲ ಅಷ್ಟ್ ನೀರಿದೆ. ಯಪ್ಪ, ಯಾವ ತರ ಬಿಸ್ಲು. ಅಪ್ಪ ಕೊಕ್ಕೆ ಹಾಕಿ ಕೊಡಿನ ಕೊಯ್ತಿದ್ದಾರೆ. ಬಿಸ್ಲು ಅಂದ್ರೆ ಬಿಸ್ಲು. ಮರ ಮಾತ್ರ ಕಾಣಿಸುತ್ತೆ, ಅದ್ರಲ್ಲಿ ಎಲೆನೇ ಕಾಣಿಸ್ತಾ ಇಲ್ಲ ನೋಡಿ. ಇದು ಅಶ್ವತ್ ಕೊಡಿ, ಚೆನ್ನಾಗಿದಲ್ಲ. ಎಲೆ ಮಾತ್ರ ಎಳೆಯುದು, ಬೆಳಿಲೇ ಇಲ್ಲ. ಎಲೆನೇ ಕಾಣಿಸೋದಿಲ್ಲ. ಈ ಟೈಮಲ್ಲಿ ಎಲೆ ಜಾಸ್ತಿ ಆಗಲ್ಲ ಅನ್ಸುತ್ತೆ ಮೇ ಬಿ. ನೋಡುವ, ಇನ್ನ ಪೂರ್ತಿಯಾಗಿ ಒಂದು 40-50 ಕೊಡಿ ಇದೆ. ಅದನ್ನ ತಕೊಂಡಿ ಹೋಗುವ. ಇದು ಅಡಿಕೆ ಪಲಾವಳಿ ಕಟ್ಲಿಕ್ಕೆ, ಪಲಾವಳಿ ಕಟ್ಟಕ್ಕೆ ತಗೊಂಡ್ ಹೋಗುವ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗುವ. ತಗೊಂಡೋಗ್ತಾ ಇರೋಣ. ಈ ಬಿಸಿಲಲ್ಲಿ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಟ್ಯಾನ್ ಆಗ್ತದೆ. ಹೋಗುವ ಬನ್ನಿ. ಬಂದ್ರು ದೇವಸ್ಥಾನಕ್ ಬಂದೇ ಬಿಟ್ವಿ. ಇದೇ ನೋಡಿ ಫ್ರೆಂಡ್ಸ್, ನಮ್ಮೂರಿನ ದೇವ್ರ ಮನೆ ನೋಡಿ. ಶಿಲೆಯಿಂದ ಕಟ್ಟದ್ದು ದೇವ್ರ ಮನೆನ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ. ನಾಳೆ ತಯಾರಿ ನಡೀತಿದೆ. ನಾಳೆ ವಾರ್ಷಿಕ ವರ್ಧಂತಿ ಉತ್ಸವ ಅಲ್ವಾ. ಇವತ್ತೇ ಪೂಜೆ ನಡೀತದೆ ಸಂಜೆ 6 ಗಂಟೆಗೆ, ರಂಗ ಪೂಜೆ ನೋಡಿ. ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಮಸ್ತ್ ಪ್ರಿಪರೇಷನ್. ಹೂವಿನ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಾರಲ್ಲ. ಮತ್ತೆ ನಾಳೆ ಇರ್ತದೆ ಡೆಕೋರೇಷನ್, ಮಸ್ತ್ ಮಾಡ್ತಾರೆ. ನಾಳೆ ನೋಡೋಣ ಡೆಕೋರೇಷನ್ ಹೆಂಗಿರ್ತದೆ ಅಂತ ಹೇಳಿ. ಪೆಂಡಲ್ ಎಲ್ಲ ಹಾಕಿ ಸುತ್ತು ಕೊಡ್ಲಿಕ್ಕೆ ಕಡೆ ಪಲಾವಳಿ ಕಟ್ಟಾರೆ ನೋಡಿ. ಯಾರ್ಯಾರು ಏನೇನ್ ತಂದ್ಕೊಡ್ತಾರಲ್ಲ ಅದನ್ನ ಪಲಾವಳಿ ಕಟ್ತಾರೆ. ಪಲಾವಳಿಗೆ ಅಂತ ತಂದ್ಕೊಟ್ಟಿದ್ನ. ಹೂವಿನ ಡೆಕೋರೇಷನ್ ಮಾತ್ರ ಮಸ್ತ್ ಮಾಡಿದಾರೆ. ಮತ್ತು ಹೂ ಇದೆ, ಡೆಕೋರೇಷನ್ ಮಾಡ್ತಾರೆ. ನಾವು ಸಂಜೆ ಹೋಗಿ ನೋಡೋಣ. ಸಂಜೆ ಹೋಗ್ಬೇಕಂತ ಇದೀನಿ, ನೋಡೋಣ. ನಮ್ಮೂರಿನ ದೇವರು ಶ್ರೀ ಲಕ್ಷ್ಮೀನಾರಾಯಣ, ಅದ್ರ ವಾಹನ. ದೇವ್ರ ಪ್ರಸಾದನ ಸಿಕ್ತು. ಟಾಟಾ ಬೈ ಬೈ ಫ್ರೆಂಡ್ಸ್. ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ, ಹೆಲ್ಪ್ ಟು ರೀಚ್ 1K. ಥ್ಯಾಂಕ್ ಯು, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.